ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ ಸೆಕೆಂಡ್ ಬಯಲು ಖಾಲಿ ಇಲ್ಲ, ಬಸವರಾಜ್ ಒಕ್ಕಂದ್ ಅವರು ಬರೆದಿದ್ದಾರೆ. ಇದು ಪೂರ್ತಿ ಚಾಪ್ಟರ್ ಕೂಡ ಈ ವಿಡಿಯೋನಲ್ಲಿದೆ. ಲಾಸ್ಟ್ ಮಟ್ಟ ಈ ವಿಡಿಯೋನ ನೋಡಿ ನಮ್ಮ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ಬಯಲು ಖಾಲಿ ಇಲ್ಲ ಅಂದಾಗ ಬಸವರಾಜ್ ಒಕ್ಕಂದ್ರು ಅದ್ಭುತವಾದ ಕವನ ಬರೆದಿದ್ದಾರೆ ಇದರ ಮೇಲೆ, ಮತ್ತು ಕಾವ್ಯ ಪರಿಚಯ ಕೂಡ ಇದೆ, ಮತ್ತು ಈ ಪದ್ಯದ ಆಶಯ ಕೂಡ ಇದೆ, ಮತ್ತು ಈ ಪದ್ಯದ ಮೇಲೆ ಯಾವ ರೀತಿ ಕ್ವಶನ್ಗಳು ಬರುತ್ತೆ ಅಂತ ಕೂಡ ಈ ವಿಡಿಯೋನಲ್ಲಿ ಲಾಸ್ಟ್ ಪೇಜ್ನಲ್ಲಿ ಕೂಡ ಇವೆ. ಬಸವರಾಜ್ ಒಕ್ಕಂದರ ಎಲ್ಲಿ ಜನಿಸ್ತಾರೋ ಮತ್ತು ಅವ್ರ ತಂದೆ ತಾಯಿ ಯಾರ ಮತ್ತು ಅವರ ಯಾವ ಕಾಲೇಜ್ ಕುಲಪತಿ ಆಗಿದ್ದರು ಅಂತ ಭಾಳ ಮುಖ್ಯವಾದ ಸಂದೇಶವಾಗಿದೆ. ಅಂದರೆ ಕೃತಿಕಾರರ ಪರಿಚಯವನ್ನು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಪರ್ಪಸ್ ನೋಡಿದ್ರೆ ಕೃತಿಕಾರರ ಪರಿಚಯ ಒಂದಂತ ಕೇಳ್ಬೋದು. ಈ ಬಸವರಾಜ್ ಒಕ್ಕಂದವ್ರದ್ದು ಕೇಳ್ಬೋದು ಅಂತ ಅನ್ನಿಸ್ತು. ನೆಕ್ಸ್ಟು ಅವರು ಮೇನ್ ಕಾಲೇಜ್ ಯಾವುದು, ಕ್ರೈಸ್ಟ್ ಕಾಲೇಜ್ ಬೆಂಗಳೂರು. ಯಾವ್ಯಾವ ಕಾಲೇಜಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಅವರ ಕವನ ಸಂಕಲನಗಳು ಎಷ್ಟಿವೆ ಮತ್ತು ವಿಮರ್ಶನಾ ಸಂಕಲನಗಳು ಎಷ್ಟಿವೆ ಅಂತ ನೋಡಬೇಕು. ಅವ್ರ ಪ್ರಶಸ್ತಿಗಳನ್ನು ನೋಡಿ. ಆಮೇಲೆ ಕವಿತೆಯ ಆಶಯ ಅಂತ ಬರುತ್ತೆ, ಕವಿತೆಯ ಆಶಯ ಕೂಡ ಓದಿ. ಈ ಕವಿತೆಯ ಆಶಯದಲ್ಲಿ ಏನಿದೆ ಅಂತ, ಬಯಲು ಖಾಲಿ ಇಲ್ಲ ಅನ್ನೋದು ಅಂದರೆ ಬಯಲು ಅಂದರೆ ನಿರಂತರವಾಗಿ ಬಯಲು ಬಗ್ಗೆ. ಇದು ಬಯಲು ಖಾಲಿ ಇಲ್ಲ ಅಂದರೆ ಭಾರತೀಯ ಆಧ್ಯಾತ್ಮಿಕ ಸಾಕಷ್ಟು ಹೊಸ ಶೋಧನೆಗಳು ಮತ್ತು ನಮ್ಮಲ್ಲಿ ಮನುಷ್ಯನ ಅರಿವು ಹೇಗೆ ಬೆಳೆಸುತ್ತದೆ, ಮತ್ತು ನಮ್ಮ ಈ ಯುಗದಲ್ಲಿ ಅಥವಾ ಅಲ್ಲಮಾದೀಶ್ವರರು, ಬಸವಣ್ಣವರು ಮತ್ತು ಕನಕದಾಸರು ಎಲ್ಲರೂ ಬಂದು ಹೋಗಿರುವ ಕಾಲ, ಮತ್ತು ವಿಜ್ಞಾನ ಟೆಕ್ನಾಲಜಿ ಎಷ್ಟು ಮುಂದೆ ಹೊಂಟಿದೆ, ಮತ್ತು ಭೌತಿಕ ಆದಿಭೌತಿಕ ಅಂತ ಎಲ್ಲ ಥರ ಒಂದು ಜೀವ ಜಗತ್ತು ಈ ಜಗತ್ತಿನಲ್ಲಿ ನಡೆಯುತ್ತಿರುವಾಗ ಬಯಲು ಅಂದರೆ ಖಾಲಿ ಇಲ್ಲ. ಬಯಲು ಅಂದರೆ ಸತ್ಯವನ್ನು ಹೇಳೋದು. ಬಟ್ ಇಲ್ಲಿ ಯಾವುದೇ ಥರ ಬಯಲು ಖಾಲಿ ಇಲ್ಲ ಅಂತ ಅವರು ಈ ಕಲಿಯುಗದ ಒಂದು ಇದನ್ನು ತಗೊಂಡು ಹೇಳಿದ್ದಾರೆ. ಮತ್ತು ಇದನ್ನು ಕ್ಷಮದ ಬೆಳಕು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ಮತ್ತು ನಮಗೆ ಯಾವ್ಯಾವ ಪ್ರಶ್ನೆ ಕೇಳ್ಬೋದು ಅಂದರೆ, ಬಯಲು ಖಾಲಿ ಇಲ್ಲ, ಕವಿತೆ ಆಶಯನ್ನು ವಿವರಿಸಿ ಅಂತ ಕೇಳ್ಬೋದು. ಅಥವಾ ಕವಿ ಬಸವರಾಜ್ ಒಕ್ಕಂದ್ ಅವರು ಕತ್ತಲು ಮತ್ತು ಬೆಳಕಿನ ಹಿನ್ನೆಲೆಯಲ್ಲಿ ಬಯಲನ್ನು ವಿವರಿಸುವ ಬಗೆಯನ್ನು ವಿಶ್ಲೇಷಿಸಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇದ್ದೀನಿ.